ಸ್ನೇಹಿತರೆ ನಮಸ್ಕಾರ. ನೋಡಿ, ಮೈಸೂರು ಅಂದರೆ ನಮಗೆ ನೆನಪಾಗೋದು ದಸರಾ, ಅರಮನೆ ಮತ್ತು ಶಾಂತಿಯುತವಾದ ಜೀವನ. ಆದರೆ ಕಳೆದ 5-10 ವರ್ಷಗಳಿಂದ ಮೈಸೂರು ಎಷ್ಟು ಬದಲಾಗಿದೆ ಅಲ್ವಾ? ಟ್ರಾಫಿಕ್ ಜಾಸ್ತಿ ಆಗಿದೆ, ಬಿಲ್ಡಿಂಗ್ಗಳು ಎತ್ತರಕ್ಕೆ ಏರ್ತಿವೆ. ಈಗ ವಿಷಯ ಏನಪ್ಪಾ ಅಂತಂದ್ರೆ, ನಿನ್ನೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ. ಅದೇ ಗ್ರೇಟರ್ ಮೈಸೂರು ಮಹಾನಗರ ಪಾಲಿಕೆ, ಗ್ರೇಟರ್ ಮೈಸೂರು ಮುನ್ಸಿಪಲ್ ಕಾರ್ಪೊರೇಷನ್ ರಚನೆ ಆಗ್ತಾ ಇದೆ. ಹೌದು, ಇನ್ನು ಮುಂದೆ ಮೈಸೂರು ಕೇವಲ 65 ವಾರ್ಡ್ಗಳ ಸಿಟಿ ಆಗಿರಲ್ಲ, ಇದು ಬೆಳೆದು ದೊಡ್ಡದಾಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಏರಿಯಾಗಳು ಮೈಸೂರಿಗೆ ಸೇರಿಕೊಳ್ಳುತ್ತೆ, ನಮ್ಮ ಮನೆ ಟ್ಯಾಕ್ಸ್ ಜಾಸ್ತಿ ಆಗುತ್ತಾ, ಕಾವೇರಿ ನೀರು ಸಿಗುತ್ತಾ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಏನಾಯ್ತು ಅಂತ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಸರ್ಕಾರ ಅಧಿಕೃತವಾಗಿ ಮೈಸೂರು ಮಹಾನಗರ ಪಾಲಿಕೆಯನ್ನ ಅಪ್ಗ್ರೇಡ್ ಮಾಡಿ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಲು ಒಪ್ಪಿಗೆಯನ್ನ ಸೂಚಿಸಿದೆ. ಇದು ಬರೀ ಹೆಸರು ಬದಲಾವಣೆ ಅಲ್ಲ ಸ್ನೇಹಿತರೆ, ಇದು ಆಡಳಿತದ ಬದಲಾವಣೆ. ನೀವೊಂದು ಮ್ಯಾಪ್ ಅನ್ನ ಇಮ್ಯಾಜಿನ್ ಮಾಡಿಕೊಳ್ಳಿ. ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಪಕ್ಕದಲ್ಲೇ ಇರುವ ಈ ಸ್ಥಳೀಯ ಸಂಸ್ಥೆಗಳು ವಿಲೀನವಾಗ್ತವೆ. ಅಂದ್ರೆ ಊಟಗಳ್ಳಿ ನಗರಸಭೆ, ಇದು ಇಂಡಸ್ಟ್ರಿಯಲ್ ಹಬ್. ಭೋಗಾದಿ ಪಟ್ಟಣ ಪಂಚಾಯಿತಿ ಅತಿ ವೇಗವಾಗಿ ಬೆಳೀತಾ ಇರುವಂತಹ ಏರಿಯಾ. ಶ್ರೀರಾಂಪುರ ಪಟ್ಟಣ ಪಂಚಾಯಿತಿ ರಿಂಗ್ ರೋಡ್ ಒಳಗಡೆ ಬರುವ ಪ್ರಮುಖ ಜಾಗ. ರಮಣಹಳ್ಳಿ ಪಟ್ಟಣ ಪಂಚಾಯಿತಿ ಮತ್ತು ಈ ಪಟ್ಟಣ ಪಂಚಾಯಿತಿ ಈ ಏರ್ಪೋರ್ಟ್ ಕಡೆಯಿಂದ ಏನ್ ಬರುತ್ತೆ ಅದು. ಜೊತೆಗೆ ಮೈಸೂರು ತಾಲೂಕಿನ 5 ಗ್ರಾಮ ಪಂಚಾಯಿತಿಗಳು, ಸಿದ್ದಲಿಂಗಪುರ, ಚಾಮುಂಡಿ ಬೆಟ್ಟ, ಆಲ್ನಹಳ್ಳಿ, ಇಲವಾಲ ಮತ್ತು ಇನ್ಕಲ್ನ ಉಳಿದ ಭಾಗಗಳು. ಇದರಿಂದ ಮೈಸೂರಿನ ಜನಸಂಖ್ಯೆ ಈಗಿರೋದಕ್ಕಿಂತ ಸುಮಾರು 30% ಇಂದ 40% ಹೆಚ್ಚಾಗುತ್ತದೆ. ವಿಸ್ತೀರ್ಣ ಕೂಡ ಆಲ್ಮೋಸ್ಟ್ ಡಬಲ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೀವು ಕೇಳಬಹುದು, ಗುರು ಇದೆಲ್ಲ ಸೇರಿಸಿ ಏನ್ ಮಾಡ್ತಾರೆ ಅಂತ. ನೋಡಿ, ಬೆಂಗಳೂರಿನಲ್ಲಿ BBMP ಇದೆಯಲ್ಲ, ಅದೇ ರೀತಿ ಮೈಸೂರಿನಲ್ಲಿ ಇನ್ನು ಮುಂದೆ GMMP, ಗ್ರೇಟರ್ ಮೈಸೂರು ಮುನ್ಸಿಪಲ್ ಕಾರ್ಪೊರೇಷನ್ ಇರುತ್ತೆ. ವಾರ್ಡ್ಗಳ ಸಂಖ್ಯೆ ಈಗ ಮೈಸೂರಿನಲ್ಲಿ 65 ವಾರ್ಡ್ಗಳು. ಗ್ರೇಟರ್ ಮೈಸೂರು ಆದ್ಮೇಲೆ ಇದು 100 ಅಥವಾ 105 ವಾರ್ಡ್ಗಳಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೇಯರ್ ಅಧಿಕಾರ ಅವಧಿ ಮತ್ತು ಪವರ್ ಹೆಚ್ಚಾಗುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆಡಳಿತ ನಡೆಸೋಕೆ ಕಷ್ಟ ಆಗಬಾರದು ಅಂತ ಇಡೀ ಮೈಸೂರನ್ನ ಬೇರೆ ಝೋನ್ಗಳಾಗಿ ವಿಂಗಡಣೆ ಮಾಡ್ತವೆ. ಅಂದ್ರೆ ನಾರ್ತ್, ಸೌತ್, ಈಸ್ಟ್ ಅಂತ ವಿಂಗಡಣೆ ಮಾಡಲಾಗ್ತದೆ. ಪ್ರತಿಯೊಂದು ಝೋನ್ಗೂ ಒಬ್ಬೊಬ್ಬ ಕಮಿಷನರ್ ನೇಮಕ ಆಗ್ತಾರೆ. ಅಂದ್ರೆ ಇನ್ನು ಮುಂದೆ ನೀವು ಖಾತಾ ಮಾಡಿಸೋಕೆ, ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ತಗೊಳಕ್ಕೆ ಗ್ರಾಮ ಪಂಚಾಯತಿಗೆ ಹೋಗೋ ಹಾಗಿಲ್ಲ. ಎಲ್ಲದಕ್ಕೂ ಕಾರ್ಪೊರೇಷನ್ ಅಥವಾ ಝೋನಲ್ ಆಫೀಸ್ಗೆ ಬರಬೇಕಾಗ್ತದೆ. ಓಕೆ, ಸರ್ಕಾರಕ್ಕೆ ಇದರಿಂದ ಟ್ಯಾಕ್ಸ್ ಬರುತ್ತೆ, ಸರಿ. ಇನ್ನು ನಮಗೇನ್ ಲಾಭ? ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತೀನಿ, ನೋಡ್ಕೊಳ್ಳಿ. ಫಂಡಿಂಗ್ ಅಂದ್ರೆ ಗ್ರಾಂಟ್ಸ್ ಅಂತ ಏನ್ ಬರ್ತಾರೆ, ಇದು ಅತಿ ಮುಖ್ಯ. ಕೇಂದ್ರ ಸರ್ಕಾರದಿಂದ ಬರುವ ಸ್ಮಾರ್ಟ್ ಸಿಟಿ ಅಥವಾ ಅಮೃತ್ ಯೋಜನೆ ಫಂಡ್ ಬರಬೇಕು ಅಂದ್ರೆ ಆ ಸಿಟಿಯ ಜನಸಂಖ್ಯೆ ಮತ್ತು ವಿಸ್ತೀರ್ಣ ನಿರ್ದಿಷ್ಟ ಮಟ್ಟದಲ್ಲಿ ಇರಬೇಕು. ಗ್ರೇಟರ್ ಮೈಸೂರು ಆದ್ರೆ ಸಾವಿರಾರು ಕೋಟಿ ಅನುದಾನ ಸಿಗೋದು ಈಸಿಯಾಗಿ, ಸ್ವಲ್ಪ ಸುಲಭ ಆಗುತ್ತೆ ಬರ್ಲಿಕ್ಕೆ. ಮತ್ತೆ ಕಾವೇರಿ ನೀರು, ಇದು ಗೇಮ್ ಚೇಂಜರ್. ಇದು ಭೋಗಾದಿ ಊಟಗಳ್ಳಿ ಕಡೆ ಎಷ್ಟೋ ಕಡೆ ಬೋರ್ವೆಲ್ ನೀರೇ ಗತಿಯಾಗಿ ಇವತ್ತಿಗೂ ಕೂಡ ಗ್ರಾಮ ಪಂಚಾಯತಿ ಹತ್ರ ನೀರು ಕೊಡೋಕೆ ದುಡ್ಡಿಲ್ಲ. ಗ್ರೇಟರ್ ಮೈಸೂರು ಆದ್ರೆ ಜಲಮಂಡಳಿ ವ್ಯಾಪ್ತಿಗೆ ಇವೆಲ್ಲ ಬರ್ತವೆ. ಕಾವೇರಿ ನೀರು ಪೈಪ್ಲೈನ್ ಮೂಲಕ ಮನೆ ಮನೆಗೂ ಕೂಡ ಬರ್ತದೆ. ಸಿಟಿ ಇನ್ನ KSRTC ವ್ಯವಸ್ಥೆ ಇನ್ನೂ ಚೆನ್ನಾಗಿ ಆಗುತ್ತೆ. ಈಗ ಹಳ್ಳಿ ಅಂತ ಏನ್ ಕನ್ಸಿಡರ್ ಮಾಡೋ ಜಾಗಗಳು ಸಿಟಿ ಆಗೋದ್ರಿಂದ ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಕಸ ವಿಲೇವಾರಿ, ಈಗ ರಿಂಗ್ ರೋಡ್ ಪಕ್ಕ ಕಸ ಸುರಿಯೋದು ದೊಡ್ಡ ಪ್ರಾಬ್ಲಮ್. ಪಂಚಾಯಿತಿಗಳಿಗೆ ಕಸ ಪ್ರೋಸೆಸ್ ಮಾಡೋ ಕೆಪಾಸಿಟಿ ಕೂಡ ಇಲ್ಲ. ಗ್ರೇಟರ್ ಮೈಸೂರು ಆದ್ರೆ ಒಂದು ವೈಜ್ಞಾನಿಕ ಕಸ ವಿಲೇವಾರಿ ಘಟಕವನ್ನ ನಿರ್ಮಾಣ ಮಾಡಬಹುದು. ಊರು ಕೂಡ ಕ್ಲೀನ್ ಆಗುತ್ತೆ. ಒಂದು ರೀತಿಯ ಅಭಿವೃದ್ಧಿ ಅಂತ ಹೇಳ್ಬೋದು, ಯೂನಿಫಾರ್ಮ್ ಡೆವಲಪ್ಮೆಂಟ್. ಈಗ ನೋಡಿ, ಜಯಲಕ್ಷ್ಮೀಪುರಂ ರೋಡ್ ಚೆನ್ನಾಗಿರುತ್ತೆ, ಆದ್ರೆ ಪಕ್ಕದಲ್ಲಿರುವಂತಹ ವಿಜಯನಗರ 4th ಸ್ಟೇಜ್ ಅಥವಾ ಇನ್ಕಲ್ ಗ್ರಾಮದ ರೋಡ್ಗಳು ಹಳ್ಳ ಬಿದ್ದಿರುತ್ತೆ. ಗ್ರೇಟರ್ ಮೈಸೂರು ಆದ್ರೆ ಎಲ್ಲಾ ಕಡೆ ಸ್ಟ್ಯಾಂಡರ್ಡ್ ರಸ್ತೆಗಳು ಆಗ್ಲೇಬೇಕು. ಯಾಕೆಂತಂದ್ರೆ ಎಲ್ಲ ಒಂದೇ ಒಂದು ಪಾಲಿಕೆ ಅಡಿಯಲ್ಲೇ ಬರುತ್ತಲ್ಲ, ಅದರಿಂದ. ಇನ್ನ ಜನರಿಗೆ ಕೆಲವೊಂದಷ್ಟು ತೊಂದರೆಗಳು ಕೂಡ ಆಗ್ತವೆ. ಇದರಲ್ಲೇನು ಎಲ್ಲಾ ಪಾಸಿಟಿವ್ ಇದೆ ಅಂತ ಅನ್ಕೋಬೇಡಿ. ಎಲ್ಲವೂ ಚೆನ್ನಾಗೇ ಇರುತ್ತಾ ಅಂತಂದ್ರೆ ಖಂಡಿತ ಇಲ್ಲ. ಪ್ರತಿಯೊಂದಕ್ಕೂ ಒಂದು ಬೆಲೆ ಇದ್ದೇ ಇರುತ್ತೆ. ಟ್ಯಾಕ್ಸ್ ಹೈಕ್ ಇದು ದೊಡ್ಡ ಹೊಡೆತ. ನೀವು ಈಗ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದ್ರೆ
ಕಡಿಮೆ ಟ್ಯಾಕ್ಸ್ ಕಟ್ತಿದ್ದೀರಾ. ಕಾರ್ಪೊರೇಷನ್ ಆದ್ಮೇಲೆ ನಿಮ್ಮ ಪ್ರಾಪರ್ಟೀಸ್ ಟ್ಯಾಕ್ಸ್ 100% ಜಾಸ್ತಿ ಆಗುತ್ತೆ. ಇನ್ನು ಕಾಸ್ಟ್ ಆಫ್ ಲಿವಿಂಗ್ ಕೂಡ ಜಾಸ್ತಿ ಆಗುತ್ತೆ. ಟ್ಯಾಕ್ಸ್ ಜಾಸ್ತಿ ಆಗ್ತಿದ್ದಂಗೆ ಮನೆ ಬಾಡಿಗೆ ಕೂಡ ಓನರ್ಸ್ ಜಾಸ್ತಿ ಮಾಡೇ ಮಾಡ್ತಾರೆ. ಇನ್ನು ಗ್ರಾಮೀಣ ಸೊಗಡು ಸ್ವಲ್ಪ ಹಾಳಾಗೇ ಬೇಕು. ಹಳ್ಳಿಗಳು ಪಟ್ಟಣಗಳಾಗಿ ಬದಲಾದಾಗ ಅಲ್ಲಿನ ಕೃಷಿ ಭೂಮಿಗಳು ಲೇಔಟ್ ಆಗ್ತವೆ. ಉದ್ಯೋಗ ಖಾತ್ರಿ ಯೋಜನೆಯ ಕೆಲಸಗಳು ಸಿಗೋದು ಸ್ವಲ್ಪ ನಿಲ್ಲಬಹುದು, ಯಾಕಂದ್ರೆ ಅದು ಹಳ್ಳಿಗಳಲ್ಲಿ ಮಾತ್ರ ಸೀಮಿತ ಆಗಿರ್ತದೆ. ಅದಕ್ಕೋಸ್ಕರ ಇನ್ನು ಆಡಳಿತದಲ್ಲಿ ಸ್ವಲ್ಪ ಗೊಂದಲಗಳಿದ್ದೇ ಇರ್ತವೆ. ಈಗಲೇ ಮೈಸೂರು ಪಾಲಿಕೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಇನ್ನು ದೊಡ್ಡ ಏರಿಯಾನ ಮ್ಯಾನೇಜ್ ಮಾಡೋಕೆ ತಕ್ಷಣಕ್ಕೆ ಸಿಬ್ಬಂದಿ ಎಲ್ಲಿಂದ ತರ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಕಾದು ನೋಡ್ಬೇಕು ಸರ್ಕಾರ ಯಾವ ರೀತಿಯ ಡೆವಲಪ್ಮೆಂಟ್ ಆಗ್ತದೆ ಅಂತ. ಇನ್ನ ನೀವೇನಾದ್ರೂ ಮೈಸೂರು ಹೊರವಲಯದಲ್ಲಿ ಸೈಟ್ ತಗೋಬೇಕು ಅನ್ಕೊಂಡಿದ್ರೆ ಇದನ್ನ ಗಮನವಿಟ್ಟು ಕೇಳಿ. ಗ್ರೇಟರ್ ಮೈಸೂರು ಘೋಷಣೆ ಆದ್ರೆ ಈ ಹೊಸದಾಗಿ ಸೇರ್ಪಡೆ ಆಗ್ತಾ ಇರುವಂತಹ ಏರಿಯಾಗಳಲ್ಲಿ ಜಮೀನಿನ ಬೆಲೆ ಗಗನಕ್ಕೆ ಏರುತ್ತೆ. ಯಾಕಂದ್ರೆ ಅಲ್ಲಿನ ಕಾರ್ಪೊರೇಷನ್ ನೀರು, ಲೈಟು, ರೋಡು ಎಲ್ಲ ಬರುತ್ತೆ. ಅದೆಲ್ಲ ಸಿಗುತ್ತೆ ಅನ್ನೋ ಭರವಸೆ ಕೂಡ ಸಿಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇದು ಸುವರ್ಣಾವಕಾಶ. ಆದ್ರೆ ಮನೆ ಕಟ್ಟೋ ಮಧ್ಯಮ ವರ್ಗದವರಿಗೆ ಸೈಟ್ ರೇಟ್ ಕೈಗೆಟಕದ ಹಾಗೆ ಆಗಬಹುದು. ಕೊನೆಯದಾಗಿ ನನ್ನ ಅಭಿಪ್ರಾಯ ಏನು ಅಂದ್ರೆ, ಮೈಸೂರು ಬೆಳೀತಾ ಇದೆ, ಅದನ್ನ ತಡೆಯೋಕೆ ಆಗಲ್ಲ. ಗ್ರೇಟರ್ ಮೈಸೂರು ಆಗೋದು ಅನಿವಾರ್ಯ, ಇನ್ಎವಿಟಬಲ್. ಬೆಂಗಳೂರು ಮಾಡಿದ ತಪ್ಪುಗಳನ್ನ ಮೈಸೂರು ಮಾಡಬಾರ್ದು. ಪ್ಲಾನಿಂಗ್ ಸರಿಯಾಗಿರ್ಬೇಕು ಅಷ್ಟೇ. ಈಗ ಚೆಂಡು ಸರ್ಕಾರದ ಅಂಗಳದಲ್ಲಿದೆ. ಆದಷ್ಟು ಬೇಗ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಎಲೆಕ್ಷನ್ ನಡೆಸಿದ್ರೆ ಮಾತ್ರ ಇದಕ್ಕೊಂದು ಅರ್ಥ ಬರುತ್ತೆ. ಇಲ್ಲ ಅಂದ್ರೆ ಇದು ಬರೀ ಕಾಗದದ ಮೇಲಿನ ಹಾಳೆಯಂತೆ ಉಳಿಯುತ್ತೆ. ನೆಕ್ಸ್ಟ್ ಸ್ಟೆಪ್ ಫಾರ್ ಯು. ನೀವು ಮೈಸೂರಿನವರ ಅಥವಾ ಮೈಸೂರಿನಲ್ಲಿ ಸೈಟ್ ತಗೋಬೇಕಾ ಅಥವಾ ಮೈಸೂರಿನಲ್ಲಿ ಸೈಟ್ ತಗೋಬೇಕು ಅನ್ಕೊಂಡಿದ್ದೀರಾ? ಹಾಗಾದ್ರೆ ನಿಮ್ಮ ಏರಿಯಾ ಪಂಚಾಯಿತಿಯಲ್ಲಿದೆಯಾ ಅಥವಾ ಕಾರ್ಪೊರೇಷನ್ ಅಲ್ಲಿ ಇದೆಯಾ ಅಂತ ಇವತ್ತೇ ಚೆಕ್ ಮಾಡಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಾಪರ್ಟಿ ಬೆಲೆ ಮತ್ತು ಟ್ಯಾಕ್ಸ್ ಎರಡೂ ಬದಲಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮೈಸೂರು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.